ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ದಿನಕ್ಕೊಂದು ಸ್ಯಾರಿ, ಹಾಗೆ ದಿನಕ್ಕೊಂದು ಕಲೆಕ್ಷನ್ಸ್ ಅಂತಲೇ ಅನ್ಕೋಬೋದು. ನನ್ನ ಎಲ್ಲ ಸ್ಯಾರಿಗಳು ಅಷ್ಟೇ ಕಾಂಟ್ರಾಸ್ಟಲ್ಲೇ ಇರುತ್ತೆ. ತುಂಬ ಜನ ಇಷ್ಟಪಟ್ಟು ತುಂಬ ಚೆನ್ನಾಗಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಹಾಗೆ ಒಳ್ಳೆ ಕಮೆಂಟ್ಸ್ಗಳನ್ನು ಕೂಡ ಮಾಡ್ತಾಯಿದ್ದೀರಾ. ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಇವತ್ತಿನ ಸ್ಯಾರಿ ಮೈಸೂರು ಕ್ರಾಫ್ಟ್ ಸ್ಯಾರಿ ಆಗಿರುತ್ತೆ. ಮೈಸೂರು ಕ್ರಾಫ್ಟ್ ಸಿಲ್ಕಲ್ಲಿ ತುಂಬಾ ಟ್ರೆಂಡಿಂಗ್ ಸ್ಯಾರಿಗಳು ತುಂಬಾ ಇದೆ. ಇವಾಗ ಇರೋದು 2D 3D ಪ್ಯಾಟರ್ನ್ ಅಂತೂ ತುಂಬಾ ಕಲೆಕ್ಷನ್ಸ್ಗಳು ಬಂದಿದೆ. ಅದರಲ್ಲಿ ಇದು ಫಸ್ಟು ಕಲೆಕ್ಷನ್ ಅಂತಲೇ ಹೇಳ್ಬೋದು. ಫಸ್ಟು ಈ ಥರ ಕಲೆಕ್ಷನ್ ಬಂದಿತ್ತು ಮೈಸೂರು ಸಿಲ್ಕ್ ಕ್ರ್ಯಾಪಲ್ಲಿ. ನಾನು ಕೂಡ ಇದನ್ನು ತೊಗೊಂಡಿದ್ದೆ. ಇದನ್ನು ಆನ್ಲೈನ್ ಪರ್ಚೇಸಿಂಗ್ ಮಾಡಿದ್ದು ನಾನು. ತುಂಬಾ ಚೆನ್ನಾಗಿದೆ ಸ್ಯಾರಿ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಲೆಂತ್ ವೈಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ ಇದು ಸ್ಯಾರಿ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಆಮೇಲೆ ತುಂಬಾ ಬೇಗ ವೇರ್ ಮಾಡ್ಬೋದು. ನಾವು ಯಾವುದೇ ಫಂಕ್ಷನ್ಗಳಿಗಾಗಿರ್ಬೋದು, ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹೋಗ್ತೀವಿ ಅಂತ ಹೇಳಿದ್ರು ಕೂಡ ತುಂಬ ಬೇಗನೆ ವೇರ್ ಮಾಡ್ಬೋದು. ಒಂದು ನೈಟ್ ಫಂಕ್ಷನ್ಗಳಾಗಿರ್ಬೋದು, ಡೇ ಫಂಕ್ಷನ್ಗಳಾಗಿರ್ಬೋದು, ಆಮೇಲೆ ಮ್ಯಾನೇಜ್ ಕೂಡ ಅಷ್ಟೇ ಚೆನ್ನಾಗಿ ಈ ಸ್ಯಾರಿಲಿ ಮಾಡ್ಕೋಬೋದು ಅಂತ ಹೇಳ್ಬೋದು. ಇಲ್ಲಾಂದರೆ ಎಳೆಯೋದಾಗಿರ್ಬೋದು ಅಥವಾ ಆಡ್ಕೊಳ್ಳೋದಾಗಿರ್ಬೋದು, ಮಡ್ಚ್ಕೊಳ್ಳೋದಾಗಿರ್ಬೋದು, ಯಾವುದು ಕೂಡ ಆಗೋದಿಲ್ಲ. ನಾವು ಯಾವ ಥರ ವೇರ್ ಮಾಡಿರ್ತೀವೋ ಅದೇ ಥರ ಸ್ಯಾರಿ ದಿನವಿಡೀ ನಾವು ಇಟ್ಕೋಬೋದು, ಮೇಂಟೈನ್ ಮಾಡ್ಕೋಬೋದು ಅಂತ. ಸ್ಯಾರಿ ವೈಸ್ ಅಂತೂ ಲುಕ್ ವೈಸ್ ಅದರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಮೈಸೂರು ಕ್ರಾಫ್ಟ್ಗಳು ಅಷ್ಟೇ. ಇವಾಗ ನೀವು ಆಲ್ಮೋಸ್ಟ್ ಅಲ್ಲಿ ಎಲ್ಲ ವಿಡಿಯೋಗಳಲ್ಲೂ ಕೂಡ ನೋಡಿರ್ಬೋದು, ಮೈಸೂರು ಸಿಲ್ಕ್ ಸ್ಯಾರಿಗಳು ಅಂತ ಹೇಳಿದ್ರೆ ತುಂಬಾ ಫೇಮಸ್ ಆಗಿಬಿಟ್ಟಿದೆ. ಅದರಲ್ಲೂ ನಮ್ಮ ಒಂದು ಸ್ಟೇಟಲ್ಲಿ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಇದರಲ್ಲೂ ಕೂಡ ಅಟ್ಲೀಸ್ಟ್ ಒಂದು 5 ಕಲೆಕ್ಷನ್ಸ್ ಆದರೂ ಇಟ್ಕೊಂಡಿರ್ತಾರೆ. ತುಂಬಾ ಇವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿಗಳು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ಥರ ನಾನು ಎಲ್ಲ ಸ್ಯಾರಿಗಳಿಗೂ ಒಂದು 6 ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ತೀನಿ. ಮೈಸೂರು ಸಿಲ್ಕ್ ಸ್ಯಾರಿಗೆ 8 ಪ್ಲೇಟ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇದು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನೋಡಿ, ಈ ಥರ ನೀಟಾಗಿ ಜೋಡಿಸ್ಕೊಂಡು ಪಿನ್ನನ್ನು ಮಾಡ್ಕೊಳ್ತೀನಿ. ಇದಕ್ಕೆ ಬ್ಲೌಸು ಕೂಡ ಅಷ್ಟೇ ತುಂಬ ಅಟ್ರಾಕ್ಟಿವ್ ಆಗಿದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸಿದ್ದೀನಿ. ಫಿಟ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಸ್ಯಾರಿ ನಾವು ಸ್ವಲ್ಪ ಬಫ್ ತೋಳನ್ನು ಹಿಡಿಸಿದ್ವಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಾಗುತ್ತೆ. ಇದು ಸ್ಲೀವಲ್ಲಿ ಬಫ್ ಹಿಡಿಸಿದ್ರಿ ಅಂತ ಹೇಳಿದ್ರೆ ಮೈಸೂರು ಕ್ರಾಫ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಸಿಲ್ಕ್ ಸ್ಯಾರಿಗಳಲ್ಲಿ. ಇನ್ನು ಆವಾಗ ಓಲ್ಡ್ ಫ್ಯಾಷನ್ ಆಗಿತ್ತು, ಇವಾಗ ಮತ್ತೆ ಟ್ರೆಂಡಿಂಗಲ್ಲಿ ಬಂದಿದೆ. ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿ ತುಂಬ ಕಲೆಕ್ಷನ್ಸ್ಗಳು ಬಂದಿದೆ ಅಂತಲೇ ಹೇಳ್ಬೋದು. ನೋಡಿ, ಇವಾಗ ಪಿನ್ನನ್ನು ಹಾಕ್ಕೊಳ್ತೀನಿ. ನೋಡ್ತಾ ಇರ್ಬೋದು 8 ಪ್ಲೇಟ್ಸ್ಗಳಿದ್ರೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಸ್ವಲ್ಪ ದಪ್ಪ ಇದ್ದೀನಿ, ಆದರೂ ಕೂಡ ಸ್ಯಾರಿಲಿ ತುಂಬ ಸಣ್ಣದಾಗಿ ಕಾಣಿಸ್ಕೊಳ್ತೀನಿ. ಈ ಥರ ಸ್ಯಾರಿಗಳನ್ನು ವೇರ್ ಮಾಡೋದ್ರಿಂದ ಕಾಟನ್ ಸ್ಯಾರಿಗಳಲ್ಲಾದರೂ ಅಷ್ಟೇ, ಸಿಲ್ಕ್ ಸ್ಯಾರಿಗಳಲ್ಲಾದರೂ ಅಷ್ಟೇ ತುಂಬ ತೆಳುವಾಗಿರೋದ್ರಿಂದ ಸ್ಯಾರಿಗಳು ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ದಪ್ಪ ಇರೋರು ಉಟ್ಕೊಂಡ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿಗಳು. ನೀವೆಲ್ಲ ವಿಡಿಯೋಗಳನ್ನು ನೋಡಿರ್ಬೋದು, ತುಂಬ ದಪ್ಪ ಇರೋರು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಸ್ಯಾರಿಗಳಲ್ಲಿ ಅಂತ. ಈ ಸ್ಯಾರಿಗಳನ್ನು ಉಟ್ಕೊಳ್ಳೋಕೆ ಹಿಂಜರಿಯರು ಕೂಡ ಇವಾಗ ಸ್ಯಾರಿಗಳನ್ನು ನನಗೆ ಸ್ಯಾರಿ ಅಂದರೆ ತುಂಬಾ ಇಷ್ಟ ಅಂತ ವಿಡಿಯೋಗಳನ್ನು ಮಾಡಿ ಹಾಕಿರೋದನ್ನು ಕೂಡ ನಾವು ನೋಡಿರ್ತೀವಲ್ವ. ಇವೆಲ್ಲ ಸೀರಿಯಲ್ ಆ್ಯಕ್ಟ್ರೆಸ್ ಆಗಿರ್ಬೋದು, ಫಿಲಮ್ ಆ್ಯಕ್ಟ್ರೆಸ್ ಆಗಿರ್ಬೋದು, ಎಲ್ಲ ಕೂಡ ಒಂದು ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿಗಳು ಮೈಸೂರು ಸಿಲ್ಕ್ ಸ್ಯಾರಿಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬಾ ಕಲೆಕ್ಷನ್ಸು, ತುಂಬಾ ಒಂದು ಮೈಸೂರು ಸಿಲ್ಕ್ ಅಂತಲೇ ಮೈಸೂರು ತುಂಬಾ ಫೇಮಸ್ ಆಯಿತು. ಮೈಸೂರು ಪಾಕು ಮತ್ತು ಮೈಸೂರು ಸಿಲ್ಕ್ ಸ್ಯಾರಿಗೆ ಅಂತಲೇ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಸ್ಯಾರಿ, ಸ್ಟಾರ್ಟಿಂಗ್ ಬಂದಾಗ ನಾನು ಕೂಡ ಅಷ್ಟೇ ಇದರಿಂದ ತೊಗೊಂಡಿದ್ದು. ಈ ಸ್ಯಾರಿನ ತೊಗೊಂಡಿದ್ದಕ್ಕೂ ಕೂಡ ತುಂಬಾ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಹಾಗೆ ಸ್ಯಾರಿ ಕೂಡ ತುಂಬ ಲೆಂತಿ ಆಗಿದೆ ಅಂತಲೇ ಹೇಳ್ಬೋದು. ನಾವು ಯಾವ ರೀತಿ ಉಟ್ಕೊಳ್ತೀವೋ ಅದೇ ರೀತಿ ಕೂರುತ್ತೆ. ನೀವೇ ನೋಡಿದ್ರಿ, ಒಂದು 5 ಮಿನಿಟ್ಸಲ್ಲಿ ನಾವು ಆರಾಮಾಗಿ ಸ್ಯಾರಿನ ಯಾವ ಥರ ವೇರ್ ಮಾಡ್ಬೋದು ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈ ಸ್ಯಾರಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಎಲ್ಲೂ ಕೂಡ ಮಡ್ಚೋದಾಗಲಿ ಅಥವಾ ವೇಸ್ಟ್ ಮಾಡೋದಾಗಲಿ ಸ್ಯಾರಿನ ಮಾಡಿಲ್ಲ. ಎಲ್ಲೂ ಕೂಡ ಸಿಗಿಸ್ಕೊಳ್ಳೋದಾಗಲಿ ಮಾಡಿಲ್ಲ. ಸ್ವಲ್ಪನೇ ಎಷ್ಟು ಬೇಕೋ ಅಷ್ಟು ಸಿಗಿಸ್ಕೊಂಡು, ಇನ್ನೆಲ್ಲ ಸ್ಯಾರಿ ವೈಸ್ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಅದಲ್ಲದೆ ನಾನು ಹೇಳಿದ್ನಲ್ಲ, ತುಂಬ ಸಾಫ್ಟ್ ಆಗಿದೆ, ತುಂಬ ಸಿಲ್ಕ್ ಟೈಪಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆನ್ಲೈನಲ್ಲಿ ತೊಗೊಂಡ್ರು ಕೂಡ ಚೆನ್ನಾಗಿಲ್ಲ ಅನ್ನೋ ಒಂದು ಕಮೆಂಟ್ಸ್ಗಳು ತುಂಬಾ ಬರ್ತಾಯಿತ್ತು. ಬಟ್ ಇವಾಗ ನಾನು ಮೊದಲೇ ಫಸ್ಟ್ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ನಾನು ಸ್ವಲ್ಪ ದಪ್ಪ ಇದ್ದೀನಿ ಅಂತ ಅಂದ್ಕೊಳ್ತೀನಿ. ಈ ಸ್ಯಾರಿಲಿ ತುಂಬ ಸಣ್ಣದಾಗಿ ಕಾಣಿಸ್ತಾ ಇದ್ದೀನಿ.
ಹಾಗೆಯೇ ಫ್ರೆಂಡ್ಸ್, ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಒಂದು ಲೈಕ್ ಕೊಡೋದನ್ನು ಹಾಗೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಯಾವ ಥರ ಇದೆ ಅಂತ. ಬ್ಲೌಸ್ ಕೂಡ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಬ್ಲೌಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಬ್ಲೌಸು. ಅದಕ್ಕೆ ನಾನು ಬಫ್ ಸ್ಲೀವನ್ನು ಇಡಿಸಿದ್ದೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಫ್ ಸ್ಲೀವ್. ನಾನು ಆಲ್ಮೋಸ್ಟಲ್ಲಿ ಎಲ್ಲ ಬ್ಲೌಸ್ಗಳಿಗೂ ಕೂಡ, ಎಲ್ಲ ಸ್ಯಾರಿ ಬ್ಲೌಸ್ಗಳಿಗೂ ಕೂಡ ಬಫ್ ಸ್ಲೀವನ್ನು ಇಡಿಸ್ತೀನಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ಯಾರಿಗಿಂತ ಬ್ಲೌಸ್ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ. ಯಾವುದೇ ಒಂದು ಸ್ಯಾರಿಗಾಗಿರ್ಬೋದು ಬ್ಲೌಸ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಸ್ಯಾರಿ ಇರುತ್ತೆ ಅಂತಲೇ ಹೇಳ್ಬೋದು. ನಮಗೆ ಫಿಟ್ಟಿಂಗ್ ಎಲ್ಲ ಕೂಡ ಚೆನ್ನಾಗಿ ಹೊಲ್ಕೊಡ್ಬೇಕು. ಆಮೇಲೆ ನಾವು ಯಾವ ರೀತಿ ಹೇಳಿರ್ತೀವೋ ಡಿಸೈನ್ಸ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಅಷ್ಟೇ, ಪೈಪಿಂಗ್ ಆಗಿರ್ಬೋದು, ನಾವು ಬಫ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಇಟ್ಟರೆ ಮಾತ್ರ, ಬ್ಲೌಸು ಚೆನ್ನಾಗಿದ್ದರೆ ಮಾತ್ರ ಸ್ಯಾರಿ ಲುಕ್ ಅಂತೂ ಸೂಪರಾಗಿ ಕಾಣಿಸುತ್ತೆ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕೂತಿದೆ ಅಂತ ಸ್ಯಾರಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ತುಂಬ ಚೆನ್ನಾಗಿ ನೀಟಾಗಿ ನಾವು ಎಲ್ಲೂ ಕೂಡ, ನಾನು ಹೇಳೋದ್ನಲ್ಲ, ಎಲ್ಲೂ ಸುಕ್ಕಾಗೋದಾಗಲಿ ಮಡ್ಚ್ಕೊಳ್ಳೋದಾಗಲಿ ಹರಡ್ಕೊಳ್ಳೋದಾಗಲಿ ಆಗೋದಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ರೇಷ್ಮೆ ಸ್ಯಾರಿಗಳಿಗಿಂತನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ನಾವು ಸುಮ್ಮನೆ 2,000 3,000 10,000 15,000 ಗಟ್ಟಲೆ ಕೊಟ್ಟು ಸ್ಯಾರಿ ತೊಗೊಳ್ಳೋಕ್ಕಿಂತ ಈ ಥರ ಒಂದು 10 ಸ್ಯಾರಿಗಳನ್ನು ಇಟ್ಕೊಂಡ್ರೆ ತುಂಬಾ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಇದನ್ನೇ ವೇರ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲುಕ್ ವೈಸ್ ಅಂತೂ. ಎಲ್ಲ ಒಂದು ವಿಡಿಯೋಗಳಲ್ಲೂ ಕೂಡ ಇದೇ ಸ್ಯಾರಿ ಟ್ರೆಂಡಿಂಗ್ ಆಗಿದೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಮೊದಲೇ ಹೇಳಿದಾಗೆ ಪೆಟಿಕೋಟ್ ಆಗಲಿ ಬ್ಲೌಸ್ ಆಗಲಿ ತುಂಬಾ ಚೆನ್ನಾಗಿರಬೇಕು. ಯಾವುದೇ ಸ್ಯಾರಿಗಳನ್ನು ವೇರ್ ಮಾಡೋದಾಗಿರ್ಬೋದು. ಇವಾಗ ಸ್ಯಾರಿ ಉಡ್ತಾ ಇದ್ದೀವಿ ಅನ್ನೋರಿಗಂತೂ ತುಂಬಾ ಈಸಿಯಾಗಿ ಸ್ಯಾರಿ ಉಡೋದಕ್ಕೆ ಈ ಸೀರೆಗಳು ತುಂಬ ಕಂಫರ್ಟೇಬಲ್ ಆಗಿರುತ್ತೆ. ದಿನವಿಡಿ ಅಂತಲೇ ಹೇಳ್ತೀನಿ. ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.